ಪ್ರಿಯ ವೀಕ್ಷಕರ ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇದೇ ತಿಂಗಳು ಫೆಬ್ರವರಿ 28ನೇ ತಾರೀಕು ಬ್ರಿಗೇಡ್ ರಸ್ತೆಯಲ್ಲಿ ಕನ್ನಡ ಕುಣಿಯೋಣ ಬಾರ ಅಂತಂದೇಳಿ ರೂಪೇಶ್ ರಾಜಣ್ಣನವರ ಇವರ ಒಂದು ನಾಯಕತ್ವದಿಂದ ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಕೂಡ 28ನೇ ತಾರೀಕು ಶನಿವಾರ ಸಂಜೆ 5:30 ರಾತ್ರಿ 10 ಗಂಟೆವರೆಗೂ ಮಾಡ್ತಾ ಇದ್ದಾರೆ. ಭಾಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ ರೂಪೇಶ್ ರಾಜಣ್ಣನವರೇ. ನಿಜವಾಗ್ಲೂ ಇದನ್ನು ಯಾರು ಮಾಡದಿರ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ತುಂಬ ಒಳ್ಳೆ ಕೆಲಸ, ಕನ್ನಡ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇದ್ರ ಜೊತೆಗೆ ನನ್ನ ಒಂದು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮನಸ್ಸು ಮಾಡಿದರೆ, ನಾವು ಕನ್ನಡಿಗರು ಮನಸ್ಸು ಮಾಡಿದರೆ, ಹೋರಾಟಗಾರರು ಮನಸ್ಸು ಮಾಡಿದರೆ ಇವೆಲ್ಲ ಖಂಡಿತ 100% ಈ ಕೆಲಸಗಳು ಆದೇ ಆಗುತ್ತೆ. ದಯವಿಟ್ಟು ಇದಕ್ಕೂ ಕೂಡ ಮನಸ್ಸು ಮಾಡಿ. ಬರೇ ನಾವು ಬ್ರಿಗೇಡ್ ರೋಲ್ ಹೋಗಿ ಕನ್ನಡ ಆಡೋಕ್ಕೆ ಕುಣಿದು ಬಿಟ್ಟರೆ ಇವತ್ತು ಕನ್ನಡ ಒಂದು ಉಳಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮತ್ತು ಅದನ್ನು ಮಾಡಿಬಿಟ್ರೆ ಕನ್ನಡ ಉಳಿಯೋದು. ಇನ್ನೂ ಬೇಕಾದಷ್ಟು ಕೆಲಸಗಳಿದ್ದಾವೆ. ಅದನ್ನು ಇದ್ರ ಜೊತೆಗೆ ಒಂದೊಂದೇ ಮಾಡಿ ಅಂತಂದೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಯಾವುದೋ ಕಾರಣಕ್ಕೂ ವಿರೋಧ ಪಡಿಸಲ್ಲ ನಾನು. ಯಾಕಂದ್ರೆ ನಾವು ಇದು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಮಾಡಿ, ಇದು ಒಳ್ಳೆ ಕೆಲಸ. ಇವತ್ತೆಲ್ಲ ಕಿತ್ತೋಗಿರೋ ನನ್ನ ಮಕ್ಕಳು ಬಂದು ಅಲ್ಲಿ ಯಾವ್ಯಾವ ಹಿಂದಿ ಆಡ್ಯಾಕಂದೆಲ್ಲ ಕುಣಿತಾ ಇದ್ದಾರೆ. ಆ ಒಂದು ಬ್ರಿಗೇಡ್ ರಸ್ತೆಯಲ್ಲಿ ನೀವೊಂದು ಕನ್ನಡ ಕುಣಿಯೋಣ ಬಾರ, ಕನ್ನಡ ಆಡು ಕುಣಿಯೋಣ ಬಾರ ಅಂತಂದೇಳಿ ಮಾಡ್ತಾ ಇದ್ದೀರಿ. ಮಾಡಿ, ಒಳ್ಳೆ ಕೆಲಸ. ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ, ಬರ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ಅದೇ ಏನು ಬ್ರಿಗೇಡ್ ರಸ್ತೆ ಅದೆಂಥದ್ದು ಹಾಲು ಏನು ಹೆಸರು ಹೇಳ್ತೀರಲ್ಲ, ದಯವಿಟ್ಟು ಆ ಬ್ರಿಗೇಡ್ ರಸ್ತೆ ಹೆಸರಿಗೆ ಒಂದು ಕನ್ನಡ ಹೆಸರು, ಒಂದು ಕನ್ನಡ ನಾಡಿನ ಹೆಸರು. ಬೇಕಾದಷ್ಟು ನಾಯಕರುಗಳಿದ್ದಾರೆ ಕರ್ನಾಟಕದಲ್ಲಿ. ಮತ್ತು ಮೈಸೂರು ರಾಜರಿದ್ದಾರೆ, ಶ್ರೀಕೃಷ್ಣ ದೇವರಾಯರಿದ್ದಾರೆ, ಇಮ್ಮಡಿ ಪುಲಕೇಶ್ ಅವರಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಬೇಕಾದಷ್ಟು ನಾಯಕರಿದ್ದಾರೆ. ಚೆನ್ನಮ್ಮ ಇದ್ದಾರೆ, ವಣಿಕೆ ಓಬವ್ವ ಇದ್ದಾರೆ, ಅಕ್ಕಮಹಾದೇವಿ ಇದ್ದಾರೆ. ಮತ್ತು ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಅತಿ ಹೆಚ್ಚು ನಮ್ಮ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅಂಥ ಕವಿಗಳು ಇದ್ದಾರೆ, ಸಾಹಿತಿಗಳು ಇದ್ದಾರೆ, ಕುವೆಂಪು ಇದ್ದಾರೆ, ದ ರಾ ಬೇಂದ್ರೆ ಅವರಿದ್ದಾರೆ, ಇನ್ನೂ ಬೇಕಾದಷ್ಟು ಜನ ನಾಯಕರುಗಳು ಇದ್ದಾರೆ. ಆ ಬ್ರಿಗೇಡ್ ರಸ್ತೆ ಹೆಸರನ್ನು ತೆಗೆದು ಬೇರೆ ಕನ್ನಡ ನಾಡಿನ ಒಂದು, ಇಲ್ಲ ಬೆಂಗಳೂರು ನಗರ ರಸ್ತೆ ಇಲ್ಲ ಇನ್ನೂ ಬೇಕಾದಷ್ಟು ಜನರ ಹೆಸರುಗಳು ಇದ್ದಾವೆ. ದಯವಿಟ್ಟು ಎಂತೆಂಥವೋ ಹೆಸರು ಛೇದ ಮಾಡಿದ್ದಾರೆ, ಎಂತೆಂಥವೋ ಬದಲಾವಣೆ ಮಾಡಿದ್ದಾರೆ. ಇದನ್ನು ಯಾಕೆ ಮನಸ್ಸು ಮಾಡಿದ್ದಾರೆ? ನಿಮ್ಮ ಸಂಘಟನೆ ನೀವು ಮನಸ್ಸು ಮಾಡಿದರೆ ಈ ಕೆಲಸ 100% ಈ ಕೆಲಸ ಆಗುತ್ತೆ. ದಯವಿಟ್ಟು ಇದ್ರ ಜೊತೆಗೆ ಮುಂದಿನ ಏನು ಹೋರಾಟ ನೀವೇನು ರೂಪಿಸ್ಕೊಂತಿದ್ದೀರಲ್ಲ, ಈ ಮುಂದಿನ ಹೋರಾಟ ಇದು ಇರಲಿ. ಬ್ರಿಗೇಡ್ ರಸ್ತೆ ಹೆಸರನ್ನು, ಆ ಚರ್ಚ್ ಸ್ಟ್ರೀಟ್ ಅಂತ ಇದೆಯಲ್ಲ, ಅದು ಹೇಳೋಕೆ ಬರಲ್ಲ ನಮಗೆ, ಅದು ಒಂದು ಹೆಸರನ್ನು. ಆಮೇಲೆ ಕಮರ್ಷಿಯಲ್ ಸ್ಟ್ರೀಟ್ ಇವೆಲ್ಲ ಬೇಕಾಗಿಲ್ಲ. ಅಂತ ನೋಡಿ, ಇವತ್ತು ಇಡೀ ಭಾರತ ದೇಶ ತುಂಬ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಇದೆ, ರಾಜೀವ್ ಗಾಂಧಿ ಹಾಸ್ಪಿಟ್ಲ್ ಇದೆ, ಇಂದಿರಾ ಗಾಂಧಿ ಆಸ್ಪತ್ರೆ ಇದೆ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಇದೆ, ಮಹಾತ್ಮ ಗಾಂಧೀಜಿ ರಸ್ತೆಗಳು ಇದ್ದಾವೆ. ಇನ್ನು ಇವರು ಉತ್ತರ ಭಾರತದವರು ಇಲ್ಲಿ ಹೆಸರು ತುಂಬಕ್ಕೆ ಕೂತ್ಕೊಂಡವೆ. ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಾಡಿನ ನಾಯಕರ ಹೆಸರು ಹಾಕಿಡಬಾರ್ದು. ದಯವಿಟ್ಟು ಇದಕ್ಕೂ ಪ್ರಯತ್ನ ಮಾಡಿ. ಕೆಲವು ಹೆಸರುಗಳು ಹೇಳ್ತೀನಿ ಕೇಳಿ. ಬ್ರಿಗೇಡ್ ರಸ್ತೆ ಹೆಸರು ಕನ್ನಡ ಮಾಡಿ, ಅದೆಂಥದ್ದು ಚರ್ಚ್ ಸ್ಟ್ರೀಟ್ ರಸ್ತೆ ಅದನ್ನು ಕನ್ನಡ ಮಾಡಿ, ಕ್ವೀನ್ಸ್ ರಸ್ತೆ, ಕ್ವೀನ್ಸ್ ಸರ್ಕಲ್ಲು ಇದನ್ನೂ ಕೂಡ ಕನ್ನಡ ಮಾಡಿ. ಕಮರ್ಷಿಯಲ್ ಸ್ಟ್ರೀಟು ಇದು ಬೆಂಗಳೂರು ಮಾರ್ಕೆಟ್ ಅಂತ ಒಂದು ಹೆಸರಿಟ್ಬಿಡಿ, ಇದೂ ಬೇಕಾಗಿಲ್ಲ. ಅದೆಂಥದ್ದು ಕಕ್ಕಸ್ಟೌನು, ಕುಕ್ಕಸ್ಟೌನು ಅಂತ ಇದ್ದಾವೆ. ಇವು ಯಾರು ಹೆಸರಿಟ್ಟರು ಗೊತ್ತಿಲ್ಲ ನಮಗೆ. ಸ್ವತಂತ್ರ ಬಂದಿದೆ ನಮ್ಮ ದೇಶಕ್ಕೆ, ಸ್ವತಂತ್ರ ಭಾರತ ಆಗಿದೆ ಇವಾಗ. ಅವಾಗಿನ ಹೆಸರು ಬೇಕಾಗಿಲ್ಲ. ಪ್ರೆಸಿಡೆಂಟ್ ಟೌನು, ಶಿವಾಜಿನಗರ, ಕಕ್ಕಸ್ಟೌನು, ಕುಕ್ಕಸ್ಟೌನು, ಆಸ್ಟಿನ್ ಟೌನು ಇವೆಲ್ಲ ದಯವಿಟ್ಟು ಈ ಹೆಸರನ್ನು, ಒಂದು ಕನ್ನಡ ನಾಡಿನ ಅದ್ಭುತವಾದ ನಗರಗಳ ಹೆಸರನ್ನು ಹಿಡಿಯೋಕ್ಕೆ ಹೋರಾಟ ಮಾಡಿ. ಇದಕ್ಕೆ ನಾವು ಪೂರ್ಣವಾದ ಬೆಂಬಲವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಮಾಡಿ ರೂಪೇಶ್ ರಾಜಣ್ಣನವೇ. ಇದ್ರ ಜೊತೆಗೆ ಇದನ್ನು ಕೂಡ ಮಾಡಿ, ಖಂಡಿತ ಭಾಳ ಒಳ್ಳೆಯದಾಗುತ್ತೆ. ನಿಮ್ಮ ಹೆಸರು ಅಜರಾಮರವಾಗಿರುತ್ತೆ, ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ. ರೂಪೇಶ್ ರಾಜಣ್ಣನವರ ಮುಖಾಂತರ ಮುಂದಾಳತ್ವದಲ್ಲಿ ಈ ಒಂದು ಹೋರಾಟಗಳು ಆಗಿದ್ದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಕನ್ನಡ ಹೆಸರುಗಳು ರಾರಾಜಿಸುತ್ತವೆ. ಇವತ್ತು ಸೌತರ್ನ್ ಸರ್ಕಲ್ ಅಂತ ಇತ್ತು, ತೀನಂ ಶ್ರೀಕಂಠಯ್ಯ ಅಂತ ಹೆಸರು ಮಾಡಿದರು. ಅದೇ ರೀತಿ ಕೂಡ ನೀವು ಬೇಕಾದಷ್ಟು ಹೆಸರುಗಳು ಇವತ್ತು ಬದಲಾವಣೆ ಮಾಡಿದ್ದಾರೆ. ಇದನ್ನು ಕೂಡ ದಯವಿಟ್ಟು ಬದಲಾವಣೆ ಮಾಡಿ ಅಂತಂದೇಳಿ ಮಾಡೋಕ್ಕೆ ಹೋರಾಟ ಮಾಡಿ. ಇದು 100% ನಾವು ಸಪೋರ್ಟ್ ಮಾಡ್ತೀವಿ, ಮಾಡಿಸ್ತೀವಿ. ಇನ್ನು ಬೇಕಾದಷ್ಟು ಜನ, ಇಡೀ ಕರ್ನಾಟಕ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಒಂದು ಯುವಕರ ಶಕ್ತಿ ನಿಮಗೆ ನಿಮ್ಮ ಬೆಂಬಲವಾಗಿ ನಿಂತಿದೆ. ಯುವ ಪಡೆನೇ ನಿಮಗೆ ನಿಂತಿದೆ, ಯುವಕರ ಶಕ್ತಿನೇ ನಿಮ್ಮ ಬೆಂಬಲಕ್ಕೆ ನಿಂತಿದೆ. ಅದರಿಂದ ದಯವಿಟ್ಟು ಈ ಕೆಲಸನ ಮಾಡಿ. ದಯವಿಟ್ಟು ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಬ್ರಿಗೇಡ್ ರಸ್ತೆ ಬೇಡ, ಚರ್ಚ್ ಸ್ಟ್ರೀಟ್ ರಸ್ತೆ ಬೇಡ, ಕ್ವೀನ್ಸ್ ರಸ್ತೆ ಬೇಡ, ಕ್ವೀನ್ಸ್ ಸರ್ಕಲ್ ಬೇಡ, ಕಾಸ್ಟ್ ಟೌನ್ ಬೇಡ, ಕೂಕ್ಸ್ ಟೌನ್ ಬೇಡ, ಪ್ರೆಸಿಡೆಂಟ್ ಟೌನ್ ಬೇಡ, ಶಿವಾಜಿನಗರ ಬೇಡ, ಬೆನ್ಸನ್ ಟೌನ್ ಬೇಡ. ಇವೆಲ್ಲ ಬೇಕಾಗಿಲ್ಲ. ದಯವಿಟ್ಟು ಕನ್ನಡ ನಾಡಿನ ಅದ್ಭುತವಾದ ನಾಯಕರುಗಳು ಹೆಸರನ್ನು ಈ ನಗರಗಳಿಗೆ, ಈ ಟೌನ್ಗಳಿಗೆ ಇಡಿ ಅಂತಂದೇಳಿ ನಾನು ಈ ಮುಖಾಂತರ
ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಥರ ಏನು ದೊಡ್ಡ ಹೋರಾಟಗಾರರು ಅಲ್ಲ, ಏನೋ ಒಂದು ಸಮಯ ಸಿಕ್ಕಾಗೆ ಈ ಥರ ಒಂದು ಜನ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ, ಮುಂದೇನೂ ಮಾಡ್ತಾನೆ ಇರ್ತೀವಿ. ಅದರಿಂದ ದಯವಿಟ್ಟು ಇದು ಒಂದು ನಿಮ್ಮ ಗಮನಕ್ಕೆ ಬರಲಿ ಅಂತಂದೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾರಾದರೂ ನೋಡಿರೋರು, ರೂಪೇಶ್ ಅಣ್ಣನವರ ಜೊತೆಗಿರೋರು ಈ ವಿಡಿಯೋನ ಅವರಿಗೆ ತಲುಪಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ